ಮಾಡ್ಕೊಳ್ಳಿ ಹೋಗಿ. ಅಮ್ಮ, ಸಮಾಧಾನ ಮಾಡ್ಕೊಳಮ್ಮ ಪ್ಲೀಸ್. ಆಕೆ ತಾಗೋಗಿದೆ. ಸಿಂಧು ಕೂಡ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಅವಳನ್ನ ಸ್ಥಿತಿನಲ್ಲಿ ನೋಡಕ್ ಆಗ್ತಿಲ್ಲ ಅಮ್ಮ. ಪ್ಲೀಸ್ ಬಂದು ಅವಳನ್ನ ಕ್ಷಮಿಸ್ಬಿಡಮ್ಮ, ಇಲ್ಲಾಂದ್ರೆ ನಾನ್ ಗಿಲ್ಟಲ್ಲಿ ಒದ್ದಾಡ್ಬೇಕಾಗತ್ತೆ. ನನಗೋಸ್ಕರನಾದ್ರೂ ಬಂದು ಅವಳನ್ನ ಮಾತಾಡ್ಸಮ್ಮ. ಅವಳು ವಸುಂಧರಾ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳೋವರೆಗೂ ನಾನು ಅವಳ ಹತ್ರ ಮಾತಾಡಲ್ಲ. ಅಮ್ಮ ಪ್ಲೀಸ್. ಈಗ ನೀನು ಅವಳ ಬಗ್ಗೆ ಅಯ್ಯೋ ಅಂತಂದ್ರೆ ಹಾಳಾಗೋದು ನಿನ್ ಲೈಫು ಭವಾನಿ. ಈಗ್ಲೂ ಅವಳನ್ನ ತಡಿದೆ ಹೋದ್ರೆ ಮುಂದೆ ಅವಳು ಮಾಡೋ ಅವಾಂತರಗಳಿಗೆ ಇನ್ನೂ ನಾವು ದೊಡ್ಡ ಬೆಲೆ ಕಟ್ಬೇಕಾಗತ್ತೆ. ಅಮ್ಮನ್ ಮಾತಿಗೆ ಬೆಲೆ ಕೊಡದೆ ಇರೋಳು ಇನ್ಯಾರ ಮಾತಿಗೆ ಬೆಲೆ ಕೊಡ್ತಾಳವಳು? ಈಗ ನಿನ್ನ ನನ್ನ ಹತ್ರ ಮಾತಾಡೋದಕ್ಕೆ ಕಳ್ಸಿದಾಳಲ್ಲ, ಹಾಗೆ ನೀನ್ ಅವಳನ್ನ ವಸುಂಧರಾ ಅವ್ರ ಮನೆಗ್ ಕರ್ಕೊಂಡ್ ಹೋಗಿ ಸಾರಿ ಕೇಳ್ಸು. ಅವಳಲ್ಲಿ ಸಾರಿ ಹೇಳಿದಾಳೆ ಅಂತ ಗೊತ್ತಾದ್ಮೇಲೆ ನಾನ್ ಸಿಂಧು ಹತ್ರ ಮಾತಾಡ್ತೀನಿ. ಇಲ್ಲ ಅಂದ್ರೆ ಇಲ್ಲ. ಅಮ್ಮ, ವಸುಂಧರಾ ಅವರು ನಿನಗೆ ಅತ್ತೆ ಆಗೋರು. ಮುಂದೆ ಆ ಮನೆಯಲ್ಲಿ ನಿನಗೆ ಮರ್ಯಾದೆ ಗೌರವ ಎಲ್ಲ ಸಿಗಬೇಕು ಅಂತಂದ್ರೆ ಅವಳು ಹೋಗಿ ಕ್ಷಮೆ ಕೇಳಲೇಬೇಕು. ಆಗ್ಲೇ ಅವ್ರ ಕೋಪನೂ ಕಡಿಮೆ ಆಗತ್ತೆ. ಈಗ ನಿನ್ ತಂಗಿ ಪರ ಮಾತಾಡೋದಕ್ ಹೋಗಿ ನಾಳೆ ನಿನ್ ಜೀವನನ ಹಾಳ್ ಮಾಡ್ಕೋಬೇಡ. ಯಾಕಂದ್ರೆ ವಸುಂಧರಾ ಆ ಮನೆ ಯಜಮಾನಿ ಕಣೆ. ಅವ್ರ ಜೊತೆ ಜೀವನ ಮಾಡ್ಬೇಕಾಗಿರೋದು ನೀನು. ಆಗ ನಿನ್ ತಂಗಿ ಬರೋದಿಲ್ಲ. ಮೊದ್ಲು ಅವಳನ್ನ ಕರ್ಕೊಂಡ್ ಹೋಗಿ ಕ್ಷಮೆ ಕೇಳ್ಸು.